ನಮಸ್ಕಾರ ದೇವರು. ನನ್ನ ಹೆಸರು ಸುಬೋಧ್ ಅಂತ. ನಾನು ಫುಟ್ಬಾಲ್ ಆಟಗಾರ. ನಾನು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಫುಟ್ಬಾಲ್ ಆಡ್ತಾ ಇದ್ದೀನಿ. ನಂದು ಫೇವ್ರೇಟ್ ಟೀಮ್ ಬಂದು ಪೋರ್ಚುಗಲ್ಲು. ಲಾಲಿಗಾದಲ್ಲಿ ಬಂದು ರಿಯಲ್ ಮ್ಯಾಡ್ರಿಡ್ ನಂದು ಫೇವ್ರೇಟ್ ಟೀಮು. ನಂದು ಕೆರಿಯರ್ ಸ್ಟಾರ್ಟ್ ಆದಾಗ ನಾನು ಡಿಫೆಂಡರ್ ಆಡ್ತಾ ಇದ್ದೆ, ಸೆಂಟ್ರ್ ಬ್ಯಾಕೇನೆ. ಅದಾದಮೇಲಿಂದ ಸ್ವಲ್ಪ ವರ್ಷ ಬಿಟ್ಕೊಂಡು 2-3 ಇಯರ್ಸ್ ನಾನು ಗೋಲ್ ಕೀಪಿಂಗ್ ಸ್ಟಾರ್ಟ್ ಮಾಡಿದೆ. ಮತ್ತು ಇವಾಗ ರೈಟ್ ಸ್ಟಾಪರ್ ಬ್ಯಾಕ್ ಆಡ್ತಾ ಇದ್ದೀನಿ. ಯೂಶಲಿ ನಾನು ಟ್ರ್ಯಾಕ್ ಆ್ಯಂಡ್ ಚೆಲ್ಸಿಗೆ ನಾನು ಸೈನ್ ಮಾಡಿದಾಗ ನನಗೆ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ನನಗೆ ಗೊತ್ತೇ ಇರಲಿಲ್ಲ. ಕೆಲವು ಜನ ಅಷ್ಟೇ ನನಗೆ ಗೊತ್ತಿದ್ದು. ಇನ್ ಕೇಸ್ ನನಗೆ ಆಶೀಶು, ಏಡ್ರಿಯನ್, ನಿಖಿಲ್, ಅರ್ಜುನ್ ಅಷ್ಟೇ ಸ್ವಲ್ಪ ಜನ ಅಷ್ಟೇ ಗೊತ್ತಿದ್ದು. ಆಮೇಲಿಂದ ನನ್ನದು ಮತ್ತು ನನ್ನ ಟೀಮ್ ಪ್ಲೇಯರ್ಸ್ ಬಾಂಡ್ ಹೆಂಗೆ ಬಿಲ್ಟ್ ಆಯಿತು ಅಂತಂದರೆ ನನ್ನದು ಪ್ರಾಕ್ಟೀಸ್ ಸೆಷನ್ಸು. ಅದಾದಮೇಲಿಂದ ಡ್ರಿಲ್ಸ್ ಮಾಡ್ತೀವಿ. ವೀಕ್ಲಿ ಟ್ವೈಸ್ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಟ್ರೈನಿಂಗ್ ಸೆಷನ್ ಇರ್ತೀವಿ. ಅದರಿಂದ ಬಾಂಡಿಂಗ್ ತುಂಬ ಇಂಪ್ರೂವ್ ಆಗಿದೆ. ಇವಾಗ 4 ಮ್ಯಾಚಸ್ ಆಗಿದೆ. ನಮ್ಮದು ಬಾಂಡಿಂಗು 60-70% ಜಾಸ್ತಿ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವ್ಯಾಕನ್ಸ್ ನನಗೆ ಇಂಟ್ರೊಡ್ಯೂಸ್ ಆಗಿದ್ದು ಆಶೀಶ್ ಮತ್ತು ಏಡ್ರಿಯನ್ ಅಂತ. ಅವರು ವ್ಯಾಸಾಗೆ ಪ್ರಾಕ್ಟೀಸಲ್ಲಿ ಬರ್ತಾಯಿದ್ರು. ಅವ್ರಿಗೆ ಹಾಗಂದರೆ ಅವ್ರ ಜೊತೆಗೆ ನಾವು ಮ್ಯಾಚ್ ಆಡಿದ್ದೀವಿ, ಅವ್ರ ಅಗೇನ್ಸ್ಟ್ ಆಡಿದ್ದೀವಿ ಮ್ಯಾಚು. ನಾವು ವೀಕೆಂಡ್ಸ್ ಎಲ್ಲ ಆಡ್ತಾ ಇದ್ವಿ. ಅದಾದಮೇಲೆ ಈ ಥರ ಒಂದು ಟೀಮ್ ನಾವು ಬಿಲ್ಡ್ ಮಾಡಿದ್ದೀವಿ, ಅದಕ್ಕೋಸ್ಕರ ಆಡಬೇಕು. ಈ ಥರ ಒಂದು ಟೂರ್ನಮೆಂಟಿಗೆ ನಾವು ಹೋಗ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ನನಗೆಲ್ಲ ಗೊತ್ತಿರೋ ಪ್ಲೇಯರ್ಸೇನೆ ಅಲ್ಲಿ ಇದ್ದಿದ್ದು. ಹಾಗಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಫ್ಲೂಯೆಂಟಾಗಿ ಅಂದರೆ ನನ್ನ ಬಾಂಡು ಆಶೀಶು ಮತ್ತು ಏಡ್ರಿಯನ್ನು ಬೇರೆ ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು. ಅದಾದಮೇಲಿಂದ ಈಗ ಹೊಸ ಪ್ಲೇಯರ್ಸ್ ಯಾರ್ಯಾರು ಇದ್ದಾರೆ ನಮ್ಮ ಟೀಮಲ್ಲಿ, ಅವ್ರ ಜೊತೆ ಎಲ್ಲ ನನ್ನ ಬಾಂಡಿಂಗ್ ಚೆನ್ನಾಗಿದೆ. ಸೊ ಅದರಿಂದ ಈ ಬಾಂಡ್ ನಂದು ಇನ್ನೂ ಕಂಟಿನ್ಯೂ ಆಗಬೇಕು ಅಂತಂದರೆ ಇನ್ನೂ ಜಾಸ್ತಿ ಟ್ರೈನಿಂಗ್ ಸೆಷನ್ ಇರಬೇಕು, ಡ್ರಿಲ್ಸ್ ಮಾಡಬೇಕು ನಾವು. ಅದಾದಮೇಲೆ ಇನ್ನೂ ಜಾಸ್ತಿ ಗೇಮ್ಸ್ ಆಡಬೇಕು ವೀಕ್ ಡೇಸಲ್ಲಿ. ಸೊ ಅದರಿಂದ ಎಲ್ಲರಿಗೂ ಅವರು ಬೇರೆಯವ್ರ ಬಗ್ಗೆ ಹೆಂಗೆ ಅಂತ ಗೊತ್ತಾಗುತ್ತೆ, ಅವ್ರ ಗೇಮ್ ಸೆನ್ಸ್ ಹೆಂಗೆ ಅಂತ ಗೊತ್ತಾಗುತ್ತೆ, ನಮ್ಮ ಗೇಮ್ ಸೆನ್ಸ್ ಅಂತ ಅವ್ರಿಗೂ ಹೆಂಗೆ ಅಂತ ಗೊತ್ತಾಗುತ್ತೆ. NBL ಅಂತಂದರೆ ಚಿಕ್ಕ ಲೀಗ್ ಅಂತ ನಾನು ಹೇಳೋಕ್ಕೇನು ಇಷ್ಟಪಡಲ್ಲ. ತುಂಬ ಚೆನ್ನಾಗಿರೋ ಟೀಮ್ಸ್ ಬಂದಿದೆ NBLಗೆ ಈ ಸರಿ. ಎಕ್ಸಾಂಪಲ್ ಮದಾಸ್ ಇರ್ಬೋದು, ಟೆಕ್ನಿಕ್ ಇರ್ಬೋದು, ಟೈಟಾನ್ಸು, ಅದಾದಮೇಲಿಂದ ರೆಬಲ್ಸು. ಎಲ್ಲ ಟೀಮ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗಿಂತ ನಮ್ಮದು ಟೀಮು ಟೇಬಲ್ ಟಾಪಲ್ಲಿ ಏನಕ್ಕಿದ್ದೀವಿ ಅಂತಂದರೆ ನಮ್ಮದು ಒಂದು ಗೇಮ್ ಸೆನ್ಸು, ಅದಾದಮೇಲಿಂದ ನಮ್ಮದು ಸ್ಕಿಲ್ಸು, ಅದಾದಮೇಲಿಂದ ಫೀಲ್ಡ್ ಒಳಗೆ ಯಾವ ಥರ ನಮ್ಮದು ಪ್ಲೇಯರ್ಸು, ಟೀಮ್ಮೇಟ್ಸು ಕೋಆರ್ಡಿನೇಷನ್ ಮಾಡ್ಕೊಂಡು ಆಡ್ತಾರೆ. ಅದರಿಂದ ನಾವು ಟೇಬಲ್ ಟಾಪಲ್ಲಿ ಇದ್ದೀವಿ ಇವಾಗ. ಎಕ್ಸ್ಪೆಕ್ಟೇಷನ್ ಅಲ್ಲ, ನಂದು ಟಾಪ್ 1 ಫಿನಿಷ್ ಮಾಡಬೇಕು ಅಂತ ನಂದು ಒಂದು ಆಸೆ ಇದೆ. ಸೊ ಅದರಿಂದ ನಾನು ಡಿಫೆನ್ಸ್ ಲೈನಲ್ಲಿ ಆಗಿರಲಿ, ಅದಾದಮೇಲೆ ನನ್ನ ಗೋಲ್ ಕೀಪರ್ ಅರವಿಂದ್ ಆಗಿರಲಿ, ನಾವಿಬ್ಬರು ಎಷ್ಟು ಪುಷ್ ಮಾಡಬೇಕು ಮುಂದೆ ಅಟ್ಯಾಕಿಂಗು ಫಾರ್ವರ್ಡ್ ಆಡೋರಿಗೆ ಅಷ್ಟು ನಾವು ಪುಷ್ ಮಾಡ್ತೀವಿ. ಫಸ್ಟ್ ನಾವು ಚಾಂಪಿಯನ್ಶಿಪ್ ಹೊಡಿಲೇಬೇಕು ಸರಿ. ಬೇಲ್ ಟೀಮ್ ಏನು ಮೆಸೇಜ್ ಇಲ್ಲ, ಚೆನ್ನಾಗಿ ಆಡ್ತಾ ಇದ್ದೀರಾ. ಕ್ರ್ಯಾಕನ್ಸ್ ಅನ್ನೋದು ಒಂದು ಡಮ್ಮಿ ಟೀಮ್ ಅಂತ ಯಾರು ಮನ್ಸಿಗೆ ತಗೋಬೇಡಿ, ತಲೆಗೆ ತಗೋಬೇಡಿ. ವಿಲ್ ಕಮ್ ಆ್ಯಂಡ್ ವಿಲ್ ರಾಕ್. ಮಗ ಆರಾಮಾಗಿ ಸುಬೋಧ್ forget these. Get out, Nikhil. Nikhil, don't come on this side. Get out from this place. Nikhil, come on this side. This is very good. Subodh, ball na chori iltandi. There we go. Angitಕೊಳ್ಳಿ. Settings. Why is it? You don't want to keep it straight. Huh? You don't want to keep it. She's wearing shorts. No, like. ಸುಬೋಧ್ ನಮ್ಮ ಜೊತೆ ಮಾತಾಡ್ತಾ ಇರುವಾಗ ಹಿಂಗೆ ಮಾತಾಡ್ತೀರಾ ಹಂಗೆ ಮನ್ಸಿಗೆ ಬಂದಿದ್ದು ರೈಲ್ವೆ ಸ್ಟೇಷನ್